ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಿದ್ದೆ ಮಾಡುವಾಗ ಬಾಯಿಯಿಂದ ಲಾಲಾರಸ ಅಥವಾ ಜೊಲ್ಲು ಬರಲು ಕಾರಣವೇನು? ಆಪ್ಷನ್ಸ್: ಎ ಅಲರ್ಜಿ, ಬಿ ಹಲ್ಲಿನ ಸಮಸ್ಯೆ, ಸಿ ಗಾಢ ನಿದ್ದೆ, ಡಿ ಉಸಿರಾಟದ ತೊಂದರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಯಾರಿಗಾದರೂ ಅಲರ್ಜಿ, ಶೀತ ಅಥವಾ ಮೂಗಿನ ದಟ್ಟಣೆಯಂತಹ ಮೂಗಿನ ಸಮಸ್ಯೆಗಳಿದ್ದರೆ ಇದು ಬಾಯಿಯಿಂದ ಜೊಲ್ಲು ಸುರಿಸುವುದಕ್ಕೆ ಕಾರಣವಾಗಬಹುದು. ಜನರು ಮೂಗು ಕಟ್ಟಿಕೊಂಡಾಗ ಅವರು ತಮ್ಮ ಬಾಯಿಯ ಮೂಲಕ ಉಸಿರಾಡುತ್ತಾರೆ ಮತ್ತು ಇದು ಲಾಲಾರಸದ ಹರಿವನ್ನು ಹೆಚ್ಚಿಸುತ್ತದೆ. ಮತ್ತು ಜೊಲ್ಲು ಸುರಿಸುವುದಕ್ಕೆ ಮತ್ತೊಂದು ಕಾರಣವೆಂದರೆ ಹಲ್ಲಿನ ಸಮಸ್ಯೆಗಳು, ಊದಿಕೊಂಡ ಒಸಡುಗಳು ಅಥವಾ ಬಾಯಿಯ ಸೋಂಕುಗಳಂತಹ ಬಾಯಿಯ ಆರೋಗ್ಯ ಸಮಸ್ಯೆಗಳು. ಬಾಯಿಯಲ್ಲಿ ಯಾವುದೇ ರೀತಿಯ ಊತ, ಗಾಯ ಅಥವಾ ಹಲ್ಲಿನ ಸಮಸ್ಯೆ ಇದ್ದರೆ ಅದು ಲಾಲಾರಸದ ಉತ್ಪಾದನೆಯನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಊಟಕ್ಕೆ ಮುನ್ನ ಯಾವುದನ್ನು ಸೇವಿಸುವುದರಿಂದ ಕಿಡ್ನಿ ಸ್ಟೋನ್ ಒಡೆದು ಹೊರಬರುತ್ತದೆ? ಆಪ್ಷನ್ಸ್: ಎ ಶುಂಠಿ, ಬಿ ನೀರು, ಸಿ ಮಜ್ಜಿಗೆ, ಡಿ ಜೀರಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಜ್ಜಿಗೆ. ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳು ಸಮೃದ್ಧವಾಗಿವೆ. ಕಡಿಮೆ ಕೊಬ್ಬಿನ ಮಜ್ಜಿಗೆ ಲ್ಯಾಕ್ಟಿಕ್ ಆಸಿಡ್ ಎಂಬ ಉತ್ತಮ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ. ಮಜ್ಜಿಗೆಗೆ ಇಂಗು ಬೆರೆಸಿ ಸೇವಿಸಿದರೆ ಕಿಡ್ನಿ ಸ್ಟೋನ್ ಎಷ್ಟೇ ದೊಡ್ಡ ಗಾತ್ರದಾದರೂ ಅದು ಒಡೆದು ಮೂತ್ರದ ಮೂಲಕವೇ ಜಾರಿ ಬರುತ್ತದೆ. ಕಿಡ್ನಿ ಆರೋಗ್ಯ ಕಾಪಾಡಲು ಕೂಡ ಈ ಪಾನೀಯ ಬೆಸ್ಟ್ ಆಗಿದೆ. ಮಜ್ಜಿಗೆಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿರುತ್ತದೆ. ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಊಟಕ್ಕೂ ಮುನ್ನ ಮಜ್ಜಿಗೆ ಕುಡಿಯುವುದು ತುಂಬಾ ಉಪಯುಕ್ತವಾಗಿದೆ. ಊಟಕ್ಕೂ ಮುನ್ನ ಮಜ್ಜಿಗೆ ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಒಡೆದು ದೇಹದಿಂದ ಹೊರಬರುತ್ತದೆ. ಆದರೆ ಇಲ್ಲಿ ಮಜ್ಜಿಗೆಗೆ 1 ಚಿಟಿಕೆ ಇಂಗು ಹಾಕಬೇಕು ಎನ್ನುವುದು ಮುಖ್ಯವಾಗಿರುತ್ತದೆ. ಮೂರನೇ ಪ್ರಶ್ನೆ, ಬೆಳ್ಳಿಯನ್ನು ಧರಿಸುವುದರಿಂದ ಜಾತಕದಲ್ಲಿ ಯಾವ ಗ್ರಹಗಳನ್ನು ಬಲಪಡಿಸುತ್ತದೆ? ಆಪ್ಷನ್ಸ್: ಎ ಶುಕ್ರ, ಬಿ ಚಂದ್ರ, ಸಿ ಬುಧ, ಡಿ ಗುರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳ್ಳಿ ಎಂದರೆ ಚಂದ್ರನಿಗೆ ಸಂಬಂಧಿಸಿದ್ದು, ಅಂದರೆ ಇದರ ಸ್ವಭಾವ ಚಂದ್ರನಂತೆ ತಂಪು. ಈ ಲೋಹವು ಹೆಚ್ಚು ಕೋಪಗೊಳ್ಳುವ ಜನರಿಗೆ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಬೆಳ್ಳಿಯನ್ನು ಚಂದ್ರ ಮತ್ತು ಶುಕ್ರರ ಆಳುತ್ತಾರೆ. ಆದ್ದರಿಂದ ಇದನ್ನು ಧರಿಸುವುದರಿಂದ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಇಬ್ಬರನ್ನು ಬಲಪಡಿಸುತ್ತದೆ. ಚಂದ್ರನು ಶಾಂತತೆಯನ್ನು ನೀಡುತ್ತಾನೆ ಮತ್ತು ಮನಸ್ಸನ್ನು ಪ್ರತಿನಿಧಿಸುತ್ತಾನೆ. ಆದ್ದರಿಂದ ಬೆಳ್ಳಿಯ ಉಂಗುರವನ್ನು ಧರಿಸುವುದರಿಂದ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಶುಕ್ರವು ದೇಹಕ್ಕೆ ಸಂಬಂಧಿಸಿದೆ. ಶುಕ್ರ ಗ್ರಹವು ಹೊಟ್ಟೆಯ ಸಮಸ್ಯೆಗಳನ್ನು ಗುಣಪಡಿಸುವ ಪ್ರಯೋಜನಗಳನ್ನು ಹೊಂದಿದೆ. ಆದ್ದರಿಂದ ಉತ್ತಮ ಆರೋಗ್ಯ ಮತ್ತು ಖಿನ್ನತೆಯ ನಿವಾರಣೆಗೆ ಬೆಳ್ಳಿಯನ್ನು ಧರಿಸುವುದು ಉತ್ತಮ. ನಾಲ್ಕನೇ ಪ್ರಶ್ನೆ, ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗುವ ಸ್ವತಂತ್ರ ರಾಡಿಕಲ್ಗಳನ್ನು ತೊಡೆದುಹಾಕಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬಾಳೆ ನೀರು, ಬಿ ಬಿದಿರು ಉಪ್ಪು, ಸಿ ಸುವರ್ಣಗಡ್ಡೆ, ಡಿ ಅಗಸೆ ಬೀಜ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿದಿರು ಉಪ್ಪು. ಈ ಉಪ್ಪು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದು ಬಾಯಿಯ ನೈರ್ಮಲ್ಯವನ್ನು ಸುಧಾರಿಸುತ್ತದೆ. ಇದು ದೇಹದಲ್ಲಿ ಉತ್ಕರ್ಷಣ ನಿರೋಧಕ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ಇದು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗುವ ಸ್ವತಂತ್ರ ರಾಡಿಕಲ್ಗಳನ್ನು ತೊಡೆದುಹಾಕುತ್ತದೆ. ಬಿದಿರಿನ ಉಪ್ಪು ಹಾನಿಕಾರಕ ರೋಗಕಾರಕಗಳ ವಿರುದ್ಧ ಹೋರಾಡುತ್ತದೆ. ಇದು ರೋಗನಿರೋಧಕ ಕಾರ್ಯವನ್ನು ಸುಧಾರಿಸುತ್ತದೆ. ಐದನೇ ಪ್ರಶ್ನೆ, ಯಾವುದರ ಕಾರಣದಿಂದಾಗಿ ಪದೇ ಪದೇ ಬಾಯಿಯಲ್ಲಿ ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಜಠರಗರುಳು, ಬಿ ಇಮ್ಯುನಿಟಿ ಕೊರತೆ, ಸಿ ವಿಟಮಿನ್ ಕೆ, ಡಿ ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹೊಟ್ಟೆಯಲ್ಲಿ ಅನಿಲ, ಆಮ್ಲೀಯತೆ, ಮಲಬದ್ಧತೆ ಅಥವಾ ಅಜೀರ್ಣದಂತಹ ಸಮಸ್ಯೆಗಳು ದೇಹದಲ್ಲಿ ವಿಷದ ಮಟ್ಟವನ್ನು ಹೆಚ್ಚಿಸುತ್ತವೆ. ಇದು ಬಾಯಿ ಹುಣ್ಣುಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಆಯುರ್ವೇದದ ಪ್ರಕಾರ ಹೆಚ್ಚಿದ ಪಿತ್ತ ದೋಷವು ಬಾಯಿ ಹುಣ್ಣುಗಳಿಗೆ ಮುಖ್ಯ ಕಾರಣವಾಗಿರುತ್ತದೆ. ಮತ್ತೊಂದು ಪ್ರಮುಖ ಕಾರಣವೆಂದರೆ ಇಮ್ಯುನಿಟಿ ಕೊರತೆ ಅಥವಾ ದುರ್ಬಲಗೊಂಡ ರೋಗನಿರೋಧಕ ವ್ಯವಸ್ಥೆ. ದೇಹದ ರೋಗನಿರೋಧಕ ಶಕ್ತಿ ದುರ್ಬಲವಾದಾಗ ದೇಹವು ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುವುದಿಲ್ಲ. ಇದು ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಲ್ ಸೋಂಕುಗಳಿಗೆ ಕಾರಣವಾಗಬಹುದು. ಮತ್ತು ಪದೇ ಪದೇ ಬಾಯಿ ಹುಣ್ಣುಗಳು ಬರಲು ಮುಖ್ಯ ಕಾರಣ ದೇಹದಲ್ಲಿ ಅಪೌಷ್ಟಿಕತೆ ಇರುವುದು. ವಿಟಮಿನ್ ಬಿ12, ಕಬ್ಬಿಣ, ಸತು, ಫೋಲಿಕ್ ಆಮ್ಲದಂತಹ ಪೋಷಕಾಂಶಗಳ ಕೊರತೆಯು ಬಾಯಿ ಹುಣ್ಣುಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಈ ಪೋಷಕಾಂಶಗಳು ಬಾಯಿಯಲ್ಲಿರುವ ಲೋಳೆಯ ಪೊರೆಯು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಇವುಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗದಿದ್ದರೆ ಬಾಯಿ ಹುಣ್ಣುಗಳು ಉಂಟಾಗಬಹುದು. ಆರನೇ ಪ್ರಶ್ನೆ,
ಪಾಂಡವರಲ್ಲಿ ಯಾರಿಗೆ ದ್ರೌಪದಿಯ ಜೊತೆಗೆ ಇನ್ನೂ 3 ಹೆಂಡತಿಯರಿದ್ದರು? ಆಪ್ಷನ್ಸ್ ಎ ಅರ್ಜುನ, ಬಿ ಭೀಮ, ಸಿ ನಕುಲ, ಡಿ ಯುಧಿಷ್ಠಿರ. ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನ. ದ್ರೌಪದಿ 5 ಪಾಂಡವ ಸಹೋದರರ ಪತ್ನಿ ಎಂದು ವ್ಯಾಪಕವಾಗಿ ತಿಳಿದಿದ್ದರೂ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ದ್ರೌಪದಿಯ ಜೊತೆಗೆ ಇನ್ನೂ 3 ಹೆಂಡತಿಯರಿದ್ದರು. ಈ ಪತ್ನಿಯರು ಉಲೂಪಿ, ಚಿತ್ರಾಂಗದ ಮತ್ತು ಸುಭದ್ರೆ. ಅರ್ಜುನನ ಮೊದಲನೇ ಪತ್ನಿ ದ್ರೌಪದಿ ರಾಜ ದೃಪದನ ಮಗಳು. ಅರ್ಜುನನ 2ನೇ ಪತ್ನಿ ಭಗವಾನ್ ಕೃಷ್ಣನ ಸಹೋದರಿ ಸುಭದ್ರ. ಅರ್ಜುನನ 3ನೇ ಪತ್ನಿ ಉಲೂಚಿ, ನಾಗರಾಜ ವಾಸುಕಿಯ ಸುಂದರ ಪುತ್ರಿ ಈ ಉಲೂಚಿ ಅಥವಾ ಉಲೂಪಿ. ಇನ್ನು ಅರ್ಜುನನ 4ನೇ ಪತ್ನಿ ಚಿತ್ರಾಂಗದೆ, ಮಣಿಪುರದ ರಾಜ ಚಿತ್ರವಾಹನನ ಮಗಳು ಈಕೆ. 7ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾರ ಆಳ್ವಿಕೆಯ ಸಮಯದಲ್ಲಿ ಚಿನ್ನ ಮತ್ತು ಇತರ ಲೋಹಗಳ ವ್ಯಾಪಾರವು ಪ್ರವರ್ಧಮಾನಕ್ಕೆ ಬಂದಿತು? ಆಪ್ಷನ್ಸ್ ಎ ಚಾಲುಕ್ಯರು, ಬಿ ರಾಷ್ಟ್ರಕೂಟರು, ಸಿ ಹೊಯ್ಸಳರು, ಡಿ ಮೌರ್ಯರು. ಸರಿಯಾದ ಉತ್ತರ ಆಪ್ಷನ್ ಎ ಚಾಲುಕ್ಯರು. ಕರ್ನಾಟಕವು ದೀರ್ಘ ಮತ್ತು ವೈವಿಧ್ಯಮಯ ಇತಿಹಾಸವನ್ನು ಹೊಂದಿದೆ. ಈ ಪ್ರದೇಶದಲ್ಲಿ ಮೂಲತಃ ಬೇಟೆಗಾರರು ವಾಸಿಸುತ್ತಿದ್ದರು. ಆದರೆ ಕ್ರಿಸ್ತಪೂರ್ವ 3000ರ ಸುಮಾರಿಗೆ ಮೊದಲ ರೈತರು ಈ ಪ್ರದೇಶದಲ್ಲಿ ನೆಲೆಸಿದರು. ಕ್ರಿಸ್ತಪೂರ್ವ 1000ರ ಹೊತ್ತಿಗೆ ಕಬ್ಬಿಣ ಬಳಸುವ ವಸಾಹತುಗಾರರು ಆಗಮಿಸಿದರು ಮತ್ತು ಕ್ರಿಸ್ತಪೂರ್ವ 500ರ ಹೊತ್ತಿಗೆ ಚಿನ್ನ ಮತ್ತು ಇತರ ಲೋಹಗಳ ವ್ಯಾಪಾರವು ಪ್ರವರ್ಧಮಾನಕ್ಕೆ ಬಂದಿತು. ಈ ಸಮಯದಲ್ಲಿ ಈ ಪ್ರದೇಶವು ಚಾಲುಕ್ಯರ ಪ್ರಬಲ ಸಾಮ್ರಾಜ್ಯಕ್ಕೂ ನೆಲೆಯಾಗಿತ್ತು. 8ನೇ ಪ್ರಶ್ನೆ, ಪ್ರತಿದಿನ ನಿಯಮಿತವಾಗಿ ದ್ರಾಕ್ಷಿ ತಿನ್ನುವುದರಿಂದ ಯಾವ ಸಮಸ್ಯೆಗಳು ದೂರಾಗುತ್ತವೆ? ಆಪ್ಷನ್ಸ್ ಎ ಕಣ್ಣು, ಬಿ ಸಂಧಿವಾತ, ಸಿ ಮೆದುಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದ್ರಾಕ್ಷಿಯಲ್ಲಿರುವ ಉರಿಯೂತ ನಿವಾರಕ ಸಂಯುಕ್ತಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಸಂಧಿವಾತ ಮತ್ತು ಅಸ್ತಮಾದಂತಹ ಪರಿಸ್ಥಿತಿಗಳಿಂದ ರಕ್ಷಣೆ ಮಾಡುತ್ತದೆ. ದ್ರಾಕ್ಷಿಗಳು ಮೆದುಳಿಗೆ ರಕ್ತದ ಹರಿವು ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿವೆ. ಇದು ಆಲ್ಝೈಮರ್ನಂತಹ ಪರಿಸ್ಥಿತಿಗಳ ವಿರುದ್ಧವೂ ರಕ್ಷಿಸುತ್ತದೆ. ದ್ರಾಕ್ಷಿಯಲ್ಲಿ ಬಹಳಷ್ಟು ನಾರಿನಾಂಶವಿದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಇದು ಕರುಳಿನ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ. ದ್ರಾಕ್ಷಿಯಲ್ಲಿ ಲುಚೀನ್ ಮತ್ತು ಜಿಯಾಕ್ಸಾಂಥಿನ್ನಂತಹ ಉತ್ಕರ್ಷಣ ನಿರೋಧಕಗಳು ಅಧಿಕವಾಗಿದ್ದು ಕಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ವಯಸ್ಸಾದಂತೆ ಕಣ್ಣಿನ ಪೊರೆಗಳಂತಹ ಪರಿಸ್ಥಿತಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಯಾವ ಗಿಡ ಅಥವಾ ಮರವನ್ನು ಪೂರ್ವಜರ ವಾಸಸ್ಥಾನವೆಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಹೊಂಗೆ ಮರ, ಬಿ ಪಪ್ಪಾಯಿ, ಸಿ ಬೇವಿನ ಮರ, ಡಿ ಬಾಳೆ ಗಿಡ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ಗಿಡ. ಪಪ್ಪಾಯಿ ಮರವನ್ನು ಪೂರ್ವಜರ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ಈ ಮರವನ್ನು ಮನೆಯ ಹತ್ತಿರ ಅಥವಾ ಮನೆಯ ಮುಂದೆ ನೆಡಬಾರದು ಎಂದು ಹೇಳಲಾಗುತ್ತದೆ. ಈ ಗಿಡವನ್ನು ನೆಡುವುದರಿಂದ ಮಕ್ಕಳಿಗೆ ಯಾವಾಗಲೂ ತೊಂದರೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಮನೆಯ ಸುತ್ತಮುತ್ತಲೂ ಪಪ್ಪಾಯಿ ಮರವನ್ನು ನೆಡಬಾರದು, ಏಕೆಂದರೆ ಇದು ಅಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೆಟ್ಟರೆ ಹಣದ ಸಮಸ್ಯೆ ಸದಾ ಮನೆಯನ್ನು ಕಾಡುತ್ತದೆ. ಇದಲ್ಲದೆ ಜಗಳಗಳು ಮತ್ತು ಕಿರಿಕಿರಿಗಳು ಉದ್ಭವಿಸುತ್ತವೆ. ಪಪ್ಪಾಯಿ ಗಿಡವನ್ನು ಮನೆಯ ಮುಂದೆ ನೆಟ್ಟರೆ ಮನೆಯಿಂದ ಶಾಂತಿ ನೆಮ್ಮದಿ ದೂರವಾಗುತ್ತದೆ. ಆದ್ದರಿಂದಲೇ ಮನೆಯ ಮುಂದೆ ಈ ಗಿಡವನ್ನು ನೆಡಬಾರದು ಎನ್ನುತ್ತಾರೆ. 10ನೇ ಪ್ರಶ್ನೆ, ಭಾರತದ ಗೋಧಿಯ ಕಣಜ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಪಂಜಾಬ್, ಬಿ ಗುಜರಾತ್, ಸಿ ಪಶ್ಚಿಮ ಬಂಗಾಳ, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. ಪಂಜಾಬ್ ಗೋಧಿಯ ಪ್ರಮುಖ ಉತ್ಪಾದಕವಾಗಿದೆ. ಇದನ್ನು ಭಾರತದ ಗೋಧಿಯ ಬಟ್ಟಲು ಎಂದು ಕೂಡ ಕರೆಯಲಾಗುತ್ತದೆ. ಪಂಜಾಬ್ ಅಲ್ಲದೆ ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿಯೂ ಗೋಧಿಯನ್ನು ಬೆಳೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.